ಇವತ್ತು ಬದ್ನಿಕಾಯಿ ಪಲ್ಯ ಹ್ಯಾಂಗೆ ಮಾಡೋದಂತ ತೋರಿಸ್ತೀನಿ ನೋಡ್ರಿ. ಇವತ್ತು ಉತ್ತರ ಕರ್ನಾಟಕ ಹೋಳು ಬದ್ನಿಕಾಯಿ ಮಾಡತ್ತಿದ್ದಾರೆ. ಇವತ್ತು ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಒಂದು ಟಮಾಟೊ, ಹುಂಚಿಕಾಯಿ, ಹುಳಿ, ಕರಿಬೇವು, ಅರಿಶಿಣ, ಉಪ್ಪು, ಜೀರಿಗೆ ತೊಗೊಂಡಿದ್ದೀನಿ, ಖಾರದ ಪುಡಿ. ಕಡೆ ಬೊಗಣಿ ಇಟ್ಕೊಂಡಿನಿ, ಅದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ, ಸಾಸಿವೆ ಹಾಕಬೇಕು, ಉಳ್ಳಾಗಡ್ಡಿ ಸಾಸಿವೆ ಚಟಪಟ ಮಾಡ ಉಳ್ಳಾಗಡ್ಡಿ ಹಾಕೋಬೇಕು, ಉಳ್ಳಾಗಡ್ಡಿ ಕರಿಬೇವು. ಉತ್ತರ ಕರ್ನಾಟಕ ಸ್ಪೆಷಲ್ ಬದ್ನಿಕಾಯಿ ಪಲ್ಯ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಮುಂದೆ ವಿಡಿಯೋ ಮಾಡೋಕ್ಕೆ ನಮಗೂ ಇದು ಆಗ್ತದೆ. ಟಮಾಟ ಹಾಕೋಬೇಕು, ಸ್ವಲ್ಪ ಟಮಾಟ ಉಳ್ಳಾಗಡ್ಡಿ ಇದ್ದಾಗ ಸ್ವಲ್ಪ ಟಮಾಟ ಹಾಕೋರಿ. ಸ್ವಲ್ಪ ಉಳ್ಳಾಗಡ್ಡಿ ಹೊಂಬಣ್ಣ ಬರೋತನ ಇದು ಮಾಡಿ ಟಮಾಟ ಹಾಕಬೇಕು. ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಉಪ್ಪು ಹಾಕ್ಬೇಕು ನೋಡ್ರಿ. ಉಪ್ಪು ಹಾಕಿ ಸ್ವಲ್ಪ ಟಮಾಟ ಎಲ್ಲ ಮೆತ್ತಗಾಗ್ತದೆ. ಹಾಕಿ ಸ್ವಲ್ಪ ತುರಿಬೇಕು. ತುರಿವಿ ಈಗ ಬದ್ನಿಕಾಯಿ ಹಾಕೋತೀನಿ ನೋಡ್ರಿ. ಹೋಳು ನೀರಾಗಿ ಇಟ್ಕೊಂಡಿದ್ದೆ, ನೀರಾಗ ಹಾಕಿದ್ದೆ. ಇಲ್ಲಾಂದ್ರೆ ಅವು ಕಡಿಕಿಟ್ರೆ ಸ್ವಲ್ಪ ಕಪ್ ಆಗ್ತಾವೆ. ಹೋಳಿ ನೀರಾಗಿ ಬಿಡಬೇಕು. ಅವು ಬೊಗಣಾಗ ನೀರು ತೊಗೊಂಡು ನೀರಾಗ ಹಾಕ್ಬೇಕು. ಅವು ಹಾಕಿ ಸ್ವಲ್ಪ ಬದ್ನಿಕಾಯಿ ಹಾಕ್ಲತ್ತೀನಿ ರೀ. ಈಗ ಹಾಕಿದಾಗ್ಯಾವ. ಈಗ ಒಂದು ಸ್ವಲ್ಪ ಖಾರದ ಪುಡಿ, ಒಣ ಖಾರ ಪುಡಿ ಹಾಕ್ತೀನಿ. ಹಸಿದು ಭೀ ಹಾಕ್ಕೋಬೋದು, ಹಸಿ ಖಾರ ಭೀ ಹಾಕ್ಕೋಬೋದು. ಹಸಿ ಮೆಣಸಿನ್ಕಾಯ್ದು ಒಣ ಖಾರನೇ ಹಾಕ್ಕೊಳತ್ತೀನಿ ಇಲ್ಲಿ. ಅದಕ್ಕೆ ಸ್ವಲ್ಪ 1 ಸ್ಪೂನ್ 2 ಸ್ಪೂನ್ ಅರಿಶಿಣ ಪುಡಿ ಹಾಕ್ಕೋಬೇಕು. ಉಪ್ಪಂತೂ ಅವಾಗೆ ಹಾಕೀನಿ, ಮತ್ತು ಮುಂದೆ ನೋಡಿ ಹಾಕ್ಕೋಬೇಕು. ಸ್ವಲ್ಪ ತುರಿತೀನಿ ಚಂದ. ತುರಿವಿ ಒಂದು ಸ್ವಲ್ಪ ಹುಂಚಿಕಾಯಿ ಹುಳಿ ಇಟ್ಟಿದ್ನಲ್ಲ, ಅದು ಆವಾಗಲೇ ಹುಂಚ್ಕೊಂಡು ಇಟ್ಕೊಂಡಿನಿ. ಹುಂಚಿಕಾಯಿ ರಸ ಇಟ್ಕೊಂಡಿನಿ ಅವಾಗೆ. ಅದು ಹುಂಚಿಕಾಯಿ ರಸ ಹಾಕ್ಬೇಕು. ಅದಕ್ಕೆ ಹಾಕಿ ಸ್ವಲ್ಪ ಅದಕ್ಕೆ ಕುದಿಲಾಕ ಬಿಡ್ಬೇಕು ರೀ. ಅದಕ್ಕೆ ಒಂದು 2 ನಿಮಿಷ ಕುದಿಲದು. ಮುಚ್ಚಿಬಿಡ್ತೀನಿ, ಸ್ವಲ್ಪ ಕುದೀಲಿ. ಎಣ್ಣೆ ಬದ್ನಿಕಾಯಿನೂ ಮಾಡ್ತಾರೆ, ಹಿಂಗೆ ಹೋಳು ಭೀ ಮಾಡ್ತಾರೆ ಒಂದು ಕಡೆ ಎಣ್ಣೆ. ಉತ್ತರ ಕರ್ನಾಟಕ ಸೈಡ್ ಈ ಕಡೆ ಶೇಂಗಾ ಕೊಟ್ಲತ್ತೀನಿ ನೋಡಿರಿ. ಶೇಂಗಾ ಪುಡಿ ಖಾಲಿ ಆಗಿತ್ತು, ಶೇಂಗಾ ಪುಡಿ ಕರಿಗಲ್ಲ ಕೊಟ್ಲತ್ತೀನಿ. ಸಣ್ಣ ಕೊಟ್ಬೇಕು ಜರ. ಹುರ್ಕೊಂಡಿದ್ದೀನಿ ಶೇಂಗಾ ಹುರ್ಕೊಂಡು ಕೊಟ್ಲತ್ತೀನಿ. ಕುಟ್ಟೋದಾಯ್ತು. ಈಗ ಪುಡಿ ಮಾಡ್ಕೊಂಡು ಅದಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಹಿಂಗೆ ತಿರುಗಬೇಕು. ಅದಕ್ಕೆ ರೆಡಿ ಆಯಿತು ನೋಡ್ರಿ ಬದ್ನಿಕಾಯಿ ಪಲ್ಯ. ಟಿಫಿನ್ನೇ ಹಾಕೀನಿ ರೀ.